10 ವರ್ಷಗಳ ನಂತರ ರವಿ ತನ್ನ ಹಳ್ಳಿಯ ಮನೆಗೆ ಮರಳಿದ್ದ. ಅದು ಶಿವಮೊಗ್ಗದ ಹತ್ತಿರವಿರುವ ದಟ್ಟ ಕಾಡಿನ ನಡುವೆ ಇದ್ದ ಒಂದು ಹಳೆಯ ತೊಟ್ಟಿಮನೆ. ಅಜ್ಜ ತೀರಿಕೊಂಡ ಮೇಲೆ ಮನೆ ಖಾಲಿಯೇ ಇತ್ತು. ರವಿ ಆ ಮನೆಯನ್ನು ಮಾರಿ ಪಟ್ಟಣದಲ್ಲಿ ನೆಲೆಸಲು ಅಲ್ಲಿಗೆ ಬಂದಿದ್ದ. ಅವನ ಜೊತೆ ಅವನ ಗೆಳೆಯ ಶರತ್ ಕೂಡ ಇದ್ದ. ಸಂಜೆ 6 ಗಂಟೆಯಾಗುತ್ತಲೇ ಕಾಡಿನ ಮೌನ ಆ ಮನೆಯನ್ನು ಆವರಿಸಿಕೊಂಡಿತು. ಪಶ್ಚಿಮ ಘಟ್ಟದ ಆ ಭಾಗದಲ್ಲಿ ಸೂರ್ಯ ಬೇಗನೆ ಮುಳುಗುತ್ತಾನೆ. ಹಳೆಯ ಮರದ ಬಾಗಿಲುಗಳು ಕಿರೀಚ್ ಎಂದು ಶಬ್ದ ಮಾಡುತ್ತಿದ್ದವು. ಅಂದು ರಾತ್ರಿ ರವಿ ಮತ್ತು ಶರತ್ ಊಟ ಮುಗಿಸಿ ದೊಡ್ಡ ಹಜಾರದಲ್ಲಿ ಮಲಗಿದ್ದರು. ಮಳೆಯ ಹನಿಗಳು ಹಂಚಿನ ಮೇಲೆ ಟಪ್ ಟಪ್ ಎಂದು ಬೀಳುತ್ತಿದ್ದವು. ಹಠಾತ್ತನೆ ಶರತ್ಗೆ ಏನೋ ಶಬ್ದ ಕೇಳಿಸಿತು. ಛಣ್ ಛಣ್ ಛಣ್. ಯಾರೋ ಗೆಜ್ಜೆ ಹಾಕಿಕೊಂಡು ಅಂಗಳದ ಸುತ್ತಲೂ ಓಡಾಡಿದ ಸದ್ದು. ಶರತ್ ಎದ್ದು ಕುಳಿತ. ರವಿ, ಕೇಳಿಸಿತಾ? ಯಾರೋ ಗೆಜ್ಜೆ ಹಾಕಿಕೊಂಡು ಓಡಾಡುತ್ತಿದ್ದಾರೆ ಎಂದ. ರವಿ ನಿದ್ರೆಯ ಮಂಪರಿನಲ್ಲಿ, ಅದು ಗಾಳಿಗೆ ಮರದ ಕೊಂಬೆಗಳು ಬಾಗಿಲಿಗೆ ತಗುಲುತ್ತಿರಬಹುದು, ಮಲಗು ಎಂದು ಸಮಾಧಾನ ಮಾಡಿದ. ಆದರೆ ಶಬ್ದ ನಿಲ್ಲಲಿಲ್ಲ. ಅದು ಅಂಗಳದಿಂದ ಈಗ ನೇರವಾಗಿ ಮೇಲಿನ ಮಹಡಿಗೆ ಹೋದಂತೆ ಭಾಸವಾಯಿತು. ಮೇಲಿನ ಮಹಡಿಯಲ್ಲಿ ರವಿಯ ಮುತ್ತಜ್ಜಿಯ ಕೊಠಡಿಯಿತ್ತು. ಆಕೆ ಬದುಕಿದ್ದಾಗ ನೃತ್ಯಗಾರ್ತಿಯಾಗಿದ್ದರು ಎಂದು ರವಿ ಕೇಳಿದ್ದ. ಕುತೂಹಲ ತಡೆಯಲಾರದೆ ಇಬ್ಬರು ಟಾರ್ಚ್ ಹಿಡಿದು ಮೇಲಕ್ಕೆ ಹೋದರು. ಮೆಟ್ಟಿಲುಗಳು ಪ್ರತಿ ಹೆಜ್ಜೆಗೂ ಮಟಮಟ ಎಂದು ಶಬ್ದ ಮಾಡುತ್ತಿದ್ದವು. ಅಜ್ಜಿಯ ಕೊಠಡಿಯ ಬಾಗಿಲು ತಾನಾಗಿಯೇ ಸ್ವಲ್ಪ ತೆರೆದಿತ್ತು. ಒಳಗೆ ಹೋದಾಗ ಅತಿಯಾದ ತಂಪು ಗಾಳಿ ಇಬ್ಬರನ್ನೂ ನಡುಗಿಸಿತು. ಮೂಲೆಯಲ್ಲಿ ಒಂದು ಹಳೆಯ ಪೆಟ್ಟಿಗೆ ಇತ್ತು. ರವಿ ಅದನ್ನು ತೆರೆದಾಗ ಅದರಲ್ಲಿ ಒಂದು ಜೊತೆ ಹಳೆಯ ಬೆಳ್ಳಿಯ ಗೆಜ್ಜೆಗಳು ಮಿಂಚುತ್ತಿದ್ದವು. ವಿಚಿತ್ರವೆಂದರೆ ಆ ಗೆಜ್ಜೆಗಳ ಮೇಲೆ ಮಣ್ಣು ಇರಲಿಲ್ಲ. ಅವು ಆಗತಾನೆ ತೊಳೆದಂತೆ ಹೊಳೆಯುತ್ತಿದ್ದವು. ಹಠಾತ್ತನೆ ಕೆಳಗಿನ ಹಜಾರದಲ್ಲಿ ದೊಡ್ಡ ಶಬ್ದವಾಯಿತು. ಯಾರೋ ಜೋರಾಗಿ ಅಳುತ್ತಿರುವ ಧ್ವನಿ. ಇಬ್ಬರು ಓಡುತ್ತಾ ಕೆಳಗೆ ಬಂದರು. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಅಂಗಳದ ಮಧ್ಯದಲ್ಲಿ ಹಾಕಿದ್ದ ರಂಗೋಲಿಯ ಮೇಲೆ ಸಣ್ಣ ಹೆಜ್ಜೆ ಗುರುತುಗಳು ಮೂಡಿದ್ದವು. ಆ ಹೆಜ್ಜೆಗಳು ಹಸಿ ರಕ್ತದ ಬಣ್ಣದಲ್ಲಿದ್ದವು. ಭಯದಿಂದ ಶರತ್ ಹೊರಗೆ ಹೋಗಲು ಬಾಗಿಲು ಎಳೆದ. ಆದರೆ ಬಾಗಿಲು ಹೊರಗಿನಿಂದ ಯಾರೋ ಲಾಕ್ ಮಾಡಿದಂತೆ ಬಿಗಿಯಾಗಿತ್ತು. ಇಡೀ ಮನೆಯ ಲೈಟ್ಗಳು ಒಮ್ಮೆಲೆ ಆರಿಹೋದವು. ಕಗ್ಗತ್ತಲಲ್ಲಿ ಅವರಿಗೆ ಕೇವಲ ಗೆಜ್ಜೆ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಛಣ್ ಛಣ್ ಛಣ್. ಈಗ ಸದ್ದು ಅವರ ಬೆನ್ನು ಹಿಂದೆಯೇ ಕೇಳಿಸಿತು. ರವಿ ಟಾರ್ಚ್ ಆನ್ ಮಾಡಿದಾಗ ಕಂಡ ದೃಶ್ಯ ಅವರ ರಕ್ತವನ್ನೇ ಹೆಪ್ಪುಡಿಸಿಕೊಂಡಿತು. ಹಜಾರದ ಮೂಲೆಯಲ್ಲಿ ಒಬ್ಬ ಹೆಣ್ಣುಮಗಳು ಬಿಳಿ ಸೀರೆ ತೊಟ್ಟು ತಲೆಗೂದಲು ಬಿಟ್ಟುಕೊಂಡು ಕುಳಿತಿದ್ದಳು. ಅವಳ ಕಾಲುಗಳಿಗೆ ಅದೇ ಬೆಳ್ಳಿಯ ಗೆಜ್ಜೆಗಳಿದ್ದವು. ಅವಳು ನಿಧಾನವಾಗಿ ತಲೆ ಎತ್ತಿದಳು. ಅವಳಿಗೆ ಕಣ್ಣುಗಳಿರಲಿಲ್ಲ, ಕೇವಲ ರಕ್ತ ಸುರಿಯುತ್ತಿದ್ದ ಗುಳಿಗಳಿದ್ದವು. ಅವಳು ಒಮ್ಮೆಲೆ ಕಿರುಚುತ್ತಾ ಇವರ ಕಡೆಗೆ ಬಂದಳು. ರವಿ ಮತ್ತು ಶರತ್ ಪ್ರಾಣ ಭಯದಿಂದ ಅಡುಗೆ ಮನೆಯ ಕಿಟಕಿಯ ಕಡೆಗೆ ಓಡಿದರು. ಅಡುಗೆ ಮನೆಯಲ್ಲಿ ಅಜ್ಜ ಇಟ್ಟಿದ್ದ ಹಳೆಯ ಗುರುತು ಹಾಕಿದ ಕೊಡಲಿಯಿತ್ತು. ಅಜ್ಜ ಹೇಳುತ್ತಿದ್ದ ಮಾತು ರವಿಗೆ ನೆನಪಾಯಿತು. ಈ ಮನೆಯಲ್ಲಿ ಏನಾದರೂ ಅಶುಭ ನಡೆದರೆ ಪೂಜೆಯ ಗಂಟೆ ಬಾರಿಸು. ರವಿ ಪೂಜಾ ಕೋಣೆಗೆ ನುಗ್ಗಿ ಅಲ್ಲಿದ್ದ ಹಿತ್ತಾಳೆ ಗಂಟೆಯನ್ನು ಜೋರಾಗಿ ಬಾರಿಸಲು ಶುರು ಮಾಡಿದ. ಗಂಟೆಯ ನಾದ ಕೇಳುತ್ತಿದ್ದಂತೆ ಆ ಹೆಣ್ಣು ಮಗಳ ಆಕೃತಿ ಗಾಳಿಯಲ್ಲಿ ಕರಗತವಾಗತೊಡಗಿತು. ಗೆಜ್ಜೆ ಸದ್ದು ದೂರವಾಗುತ್ತಾ ಹೋಯಿತು. ಬೆಳ್ಳಂಬೆಳಿಗ್ಗೆ ಇಬ್ಬರೂ ಮನೆಯಿಂದ ಹೊರಗೆ ಊಡಿಬಂದರು. ದಾರಿಯಲ್ಲಿ ಸಿಕ್ಕ ಹಳೆಯ ಭಟ್ಟರನ್ನು ವಿಚಾರಿಸಿದಾಗ ತಿಳಿದ ವಿಷಯವೆಂದರೆ, ರವಿಯ ಮುತ್ತಜ್ಜಿಯ ಕಾಲದಲ್ಲಿ ಒಬ್ಬ ಕೆಲಸದವಳು ಆ ಗೆಜ್ಜೆಗಳಿಗಾಗಿ ಆ ಮನೆಯಲ್ಲೇ ಕೊಲೆಯಾಗಿದ್ದಳಂತೆ. ಅಂದಿನಿಂದ ಆಕೆ ಗೆಜ್ಜೆ ಹಾಕಿಕೊಂಡು ತನ್ನ ಆಸ್ತಿಗಾಗಿ ಆ ಮನೆಯಲ್ಲೇ ಅಲೆಯುತ್ತಾಳೆ ಎನ್ನುತ್ತಾರೆ ಊರಿನ ಜನ. ಆದರೂ ಇಂದಿಗೂ ಅಮಾವಾಸ್ಯೆಯ ರಾತ್ರಿ ಆ ಮನೆಯ ಹತ್ತಿರ ಹೋದವರಿಗೆ ದೂರದಿಂದ ಗೆಜ್ಜೆ ಸದ್ದು ಕೇಳಿಸುತ್ತದೆ ಎನ್ನುತ್ತಾರೆ ಊರಿನ ಜನ. ಇದೇ ರೀತಿ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾರರ್ ಮತ್ತು ಹಿಸ್ಟಾರಿಕ್ ಚಾನೆಲ್